ಇದು ಒನ್ ಇಂಡಿಯಾ ಕನ್ನಡ, ನಾನು ಪ್ರತಿಮಾ. ವೀಕ್ಷಕರೇ, ಈಗಾಗಲೇ ನಮ್ಮ ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ನಲ್ಲಿ ತುಂಬಾ ಕುತೂಹಲಕ್ಕೆ ಕಾರಣ ಆಗಿರೋದು ಅಫ್ಕೋರ್ಸ್ ಚನ್ನಪಟ್ಟಣ. ಸೊ ಈ ಚನ್ನಪಟ್ಟಣದ ಚುನಾವಣೆಯ ನಂತರ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ, ಹಾಗೇನೆ ನಾವು ಹೇಳ್ತಾ ಇರೋ ವಿಚಾರ ಅಂದ್ರೆ ನಿಖಿಲ್ ಗೆಲುವಿಗೆ ಪೂರಕವಾದ ಅಂಶಗಳು ಯಾವ್ಯಾವುವು ಅಂತ. ಒಂದ್ ವೇಳೆ ನಿಖಿಲ್ ಗೆದ್ದಿದ್ದೇ ಆದ್ರೆ ಈ ಅಂಶಗಳನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ಸ್ ಕೊಡೋದಾದ್ರೆ, ನಿಮಗೆ ಗೊತ್ತೇ ಇದೆ NDA ಅಭ್ಯರ್ಥಿಯಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಸೊ ಅವರಿಗೆ ಈ ಚುನಾವಣೆ ಅವರ ಮುಂದಿನ ರಾಜಕೀಯ ಜೀವನಕ್ಕೆ ಒಂದು ರೀತಿ ಡಿಸೈಡಿಂಗ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ 2 ಚುನಾವಣೆಯಲ್ಲಿ ಅವರು ಸೋತ್ಬಿಟ್ಟಿದ್ದಾರೆ. ಸೊ ಈಗ 3ನೇ ಎಲೆಕ್ಷನ್ ನಲ್ಲಿ ಗೆಲ್ಲಲೇಬೇಕು ಅಂತ ಸಾಕಷ್ಟು ರಣತಂತ್ರಗಳನ್ನ ಮಾಡಿದ್ದಾರೆ. ಪೂಜೆ, ಹೋಮ, ಹವನ, ದೇವರ ಮೊರೆ ಜೊತೆಗೆ ಜನರ ಮುಂದೆ ಹೋಗಿ ಬೇಡ್ಕೊಂಡಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ. ಇದೆಲ್ಲವೂ ವರ್ಕೌಟ್ ಆಗುತ್ತಾ, JDSಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅನ್ನೋದಾದ್ರೆ, ಸೊ JDS ಇದನ್ನ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ, ಅವರ ಮುಂದಿನ ರಾಜಕೀಯ ಜೀವನ ಈ ಒಂದು ಎಲೆಕ್ಷನ್ ರಿಸಲ್ಟ್ ನಿಂದ ಡಿಸೈಡ್ ಆಗುತ್ತೆ. ಇನ್ನು ನಿಖಿಲ್ ಅವರ ಭವಿಷ್ಯದ ಬಗ್ಗೆನೇ ಒಬ್ರು ಭವಿಷ್ಯವನ್ನ ನುಡಿದಿದ್ದಾರೆ. ಲಕ್ಷ್ಮೀಕಾಂತ್ ಆಚಾರ್ಯ ಗುರುಜಿ ಅವರು ಹೇಳ್ಕೊಂಡಿರೋ ಪ್ರಕಾರ 2006ರಲ್ಲಿ HD ದೇವೇಗೌಡರು ತುಮಕೂರು ತಾಲೂಕಿನ ಚಿನಗ ಗ್ರಾಮದಲ್ಲಿರುವಂತಹ ಮೂಕಾಂಬಿಕಾ ದೇವಿ ಅಮ್ಮನ ಸನ್ನಿಧಿಯಲ್ಲಿ ಚಂಡಿಕಾ ಯಾಗವನ್ನ ಮಾಡಿಸಿದ್ರು. ಅದರ ಫಲವಾಗಿ 2024ಕ್ಕೆ ಅದು ಸಿಕ್ಕಿದೆ ಅಂತ ಹೇಳ್ಕೊಂಡಿರೋದು. ಅಂದ್ರೆ ಮೂಕಾಂಬಿಕಾ ದೇವಿ ನಿಖಿಲ್ ಕುಮಾರಸ್ವಾಮಿ ಅವರ ಭವಿಷ್ಯವನ್ನ ನುಡಿದಿತ್ತಂತೆ. ಆಗ ಮಾಜಿ ಪ್ರಧಾನಿ ದೇವೇಗೌಡರ ಮುಂದೆ 2023ರ ನಂತರ ನಿಖಿಲ್ ಕುಮಾರಸ್ವಾಮಿಗೆ ರಾಜಯೋಗ ಶುರುವಾಗುತ್ತೆ ಅಂತ ಭವಿಷ್ಯವನ್ನ ಹೇಳಿದ್ರು. ಅದರಂತೆ ನಿಖಿಲ್ ಕುಮಾರಸ್ವಾಮಿಗೆ 2023ರಿಂದ ರಾಜಯೋಗ ಶುರುವಾಗಿದೆಯಂತೆ. ನಿಖಿಲ್ ಕುಮಾರಸ್ವಾಮಿಯ ಮೇಲೆ ಭಗವತಿಯ ಪರಿಪೂರ್ಣ ಆಶೀರ್ವಾದ ಆಗಿದೆ, ಅಮ್ಮನವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತ ಲಕ್ಷ್ಮೀಕಾಂತ್ ಆಚಾರ್ಯ ಗುರೂಜಿ ಅವರು ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಮುಂದಿನ ದಿನಗಳಲ್ಲಿ ಅಮ್ಮನ ಆಶೀರ್ವಾದ ಸಿಗುತ್ತೆ. ಹಾಗಾಗಿ ಅವರು ಗೆಲ್ಲುವಂತಹ ಎಲ್ಲ ಸಾಧ್ಯತೆ ಇದೆ, ಅಮ್ಮನವರ ಅನುಗ್ರಹ ಅವ್ರ ಮೇಲೆ ಇದೆ ಅಂತ ಹೇಳಿದ್ದಾರೆ. ಈ ಸಲ ಅಮ್ಮನವರ ಆಶೀರ್ವಾದ ಆಗಿರೋದ್ರಿಂದ ಖಂಡಿತವಾಗಿ ನಿಖಿಲ್ ಗೆಲುವು ಕನ್ಫರ್ಮ್ ಅಂತ ಹೇಳಿದ್ದಾರೆ. ಅವರ ನಿರೀಕ್ಷೆಗೂ ಮೀರಿದ ಅಂತರದಿಂದ ಅವರು ಗೆಲ್ತಾರಂತೆ. ಯಾಕಂದ್ರೆ ಚಂಡಿಕಾ ಯಾಗ ಅನ್ನೋದು ಅಷ್ಟೊಂದು ರೀತಿಯ ವಿಶೇಷತೆಗಳಿಂದ ಕೂಡಿರುತ್ತೆ. ಯಾರು ಅನುಷ್ಠಾನವನ್ನ ಮಾಡಿ ವಿಶೇಷವಾಗಿ ದೇವಿಗೆ ಪೂಜೆಯನ್ನ ಮಾಡ್ತಾರೋ ಅವರಿಗೆ ಪರಿಪೂರ್ಣವಾದ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾ ಸರಸ್ವತಿಯ ಸ್ವರೂಪಿಣಿಯಾಗಿರುವಂತಹ ಅಮ್ಮನವರ ಆಶೀರ್ವಾದ ಆಗಿರೋದ್ರಿಂದ ಖಂಡಿತವಾಗಿ ಅವರ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ಚಂಡಿಕಾ ಯಾಗದ ಕೆಲವೊಂದು ವಿಶೇಷತೆಗಳ ಬಗ್ಗೆನೇ ಮಾತಾಡೋದಾದ್ರೆ, ಜೀವನದಲ್ಲಿ ಅಡೆತಡೆಗಳನ್ನ ನಿವಾರಣೆ ಮಾಡೋದಕ್ಕೆ, ಹಾಗೆ ಯಶಸ್ಸು ಸಾಧಿಸಬೇಕು ಅಂದ್ರೆ ಕರ್ಮ ದೋಷಗಳನ್ನ ನಿವಾರಣೆ ಮಾಡೋದಕ್ಕೆ, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನ ಪಡಿಬೇಕು ಅಂತಂದ್ರೆ ಭಕ್ತರು ಚಂಡಿಕಾ ದೇವಿಯ ಆರಾಧನೆಯನ್ನ ಮಾಡ್ತಾರೆ. ಚಂಡಿ ದೇವಿ ಮಹಾಕಾಳಿ, ಮಹಾಲಕ್ಷ್ಮಿ ಹಾಗೆ ಮಹಾ ಸರಸ್ವತಿಯ ರೂಪ. ಚಂಡಿಯನ್ನ ಪೂಜೆ ಮಾಡಿದ್ರೆ ಇವರೆಲ್ಲರ ಆಶೀರ್ವಾದ ಒಟ್ಟಿಗೆ ಸಿಗುತ್ತೆ. ಅದರಲ್ಲೂ ವಿಶೇಷವಾಗಿ ಚಂಡಿ ಹೋಮದಿಂದ ಯಶಸ್ಸು, ಸಮೃದ್ಧಿ, ಬುದ್ಧಿವಂತಿಕೆಯನ್ನು ಕೂಡ ಪಡೆದುಕೊಳ್ಬಹುದು. ಹಾಗೆ ತಮ್ಮ ಜಾತಕದಲ್ಲಿ ಏನಾದರೂ ಗ್ರಹಗಳ ದುಷ್ಪರಿಣಾಮ ಇದ್ರೆ, ದುಷ್ಟ ಕಣ್ಣುಗಳು, ಶಾಪಗಳು ಹಾಗೆ ಅಡೆತಡೆಗಳಿಂದ ಪಾರಾಗಬೇಕು ಅಂತಂದ್ರೆ ಅನುಭವಿ ಪುರೋಹಿತರಿಂದ ಈ ಹೋಮವನ್ನ ಮಾಡಿಸ್ತಾರೆ. ಈ ಹೋಮದಿಂದ ಜನರು ತಮ್ಮ ವೈರಿಗಳನ್ನ ಜಯಿಸೋದಕ್ಕೆ, ಎಲ್ಲಾ ರೀತಿಯ ಅಪಾಯಗಳಿಂದ ತಮ್ಮನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಈ ಹೋಮವನ್ನ ಮಾಡಿಸ್ತಾರೆ. ಜೊತೆಗೆ ಯಾವುದೇ ಕಾಯಿಲೆಗಳಿಂದ ಬಳಲ್ತಾ ಇದ್ರೂ ಚಂಡಿ ಹೋಮವನ್ನ ಮಾಡುವ ಮೂಲಕ ಚಂಡಿ ದೇವಿಯನ್ನ ಪೂಜೆ ಮಾಡ್ತಾರೆ. ಇದರಿಂದ ದೇವಿ ಎಲ್ಲಾ ರೋಗಗಳನ್ನ ಗುಣಪಡಿಸ್ತಾಳೆ ಅನ್ನೋ ನಂಬಿಕೆ ಇದೆ. ಸೊ ಹಿಂದಿನ ಎಲ್ಲಾ ನೋವುಗಳನ್ನ ಮರೆಸಿ ಮುಂದಿನ ಜೀವನ ಸುಖಮಯವನ್ನಾಗಿ ಮಾಡ್ಕೊಳ್ಬೇಕು ಅಂತಂದ್ರೆ, ಅಧಿಕಾರ ಸಿಗಬೇಕು ಅಂತಂದ್ರೆ ರಾಜಯೋಗ ಕೂಡ ಇರಬೇಕಾಗತ್ತೆ. ಈ ರಾಜಯೋಗ ಇಲ್ಲದೆ ಅಧಿಕಾರ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದರಂತೆ ಅಮ್ಮನವರ ಆಶೀರ್ವಾದದಿಂದ ಈಗ ನಿಖಿಲ್ಗೆ ರಾಜಯೋಗ ಸಿಕ್ಕಿದೆಯಂತೆ. ಉನ್ನತವಾದ ಅಧಿಕಾರವನ್ನ ಅನುಭವಿಸೋ ಯೋಗ ಮುಂದೆ ನಿಖಿಲ್ ಜೀವನದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಈ ಹಿಂದೆ ನಿಖಿಲ್ ಕುಮಾರಸ್ವಾಮಿ 2 ಚುನಾವಣೆಯಲ್ಲಿ ಸೋತಿದ್ರು, ಬಹಳಷ್ಟು ಹಿನ್ನಡೆಯಾಗಿತ್ತು. ಆಗ್ಲೇ ಅಮ್ಮನವ್ರು ಹೇಳಿದ್ರು 2023 ಆದ್ಮೇಲೆ ಒಳ್ಳೇದಾಗುತ್ತೆ ಅಂತ. ಸೊ ಅದೇ ಪ್ರಕಾರವಾಗಿ ಈ ಒಂದು ಯೋಗ ನಿಖಿಲ್ ಅವರ ಜಾತಕದಲ್ಲಿ ಶುರುವಾಗಿದೆಯಂತೆ. ಕಹಿ ನೆನಪುಗಳೆಲ್ಲ ಮಾಯವಾಗಿ ಒಳ್ಳೆ ರೀತಿಯ ಅನುಗ್ರಹ ಆಗುತ್ತೆ ಅಂತ ಅವರು ಭವಿಷ್ಯವನ್ನ ನುಡಿದಿರೋದ್ರಿಂದ ಈಗ ಬೈ ಎಲೆಕ್ಷನ್ ಅಲ್ಲಿ ನಿಖಿಲ್ ಗೆಲ್ತಾರೆ ಅನ್ನೋದ್ರ ಬಗ್ಗೆನೆ ಎಲ್ಲ ಕಡೆ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಕೂಡ ಕಾಣಿಸ್ತಾ ಇದೆ.
ಇನ್ನು ದಳಪತಿ ಕುಟುಂಬದಲ್ಲಿ ಪ್ರಜ್ವಲ್ ರೇವಣ್ಣ ಈಗ ಜೈಲ್ ಸೇರ್ಬಿಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಪಕ್ಷದ ಇನ್ನಷ್ಟು ಜವಾಬ್ದಾರಿಯನ್ನ ಕೊಡಬೇಕು ಅಂತ ಕುಮಾರಸ್ವಾಮಿ ಅವರು ಕೂಡ ಒಂದು ರೀತಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದ ಚುನಾವಣೆ ಫಲಿತಾಂಶವನ್ನ ಖುದ್ದು ಕುಮಾರಸ್ವಾಮಿ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರೆ ಏನಾಗಬಹುದು ಅಂತ. ಹಾಗೆ JDS ಆಪ್ತ ಮೂಲಗಳ ಪ್ರಕಾರ ಸಚಿವ ಸ್ಥಾನದ ಹುದ್ದೆ, ರಾಜ್ಯಾಧ್ಯಕ್ಷ ಸ್ಥಾನದ ಹುದ್ದೆ ಈ ಎರಡನ್ನೂ ನಿಭಾಯಿಸುವುದಕ್ಕೆ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಕಷ್ಟ ಆಗ್ತಾ ಇದೆ. ಸೊ ಪಕ್ಷದಲ್ಲಿ ಅನೇಕ ಹಿರಿಯ ನಾಯಕರಿದ್ರು ರಾಜ್ಯಾಧ್ಯಕ್ಷ ಹುದ್ದೆಯನ್ನ ತಮ್ಮ ಕುಟುಂಬದವರಿಗೆ ಮೀಸಲಿಡೋದು ಕುಮಾರಸ್ವಾಮಿ ಅವರ ಇಂಟೆನ್ಷನ್ ಇದೆಯಂತೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರು JDS ರಾಜ್ಯಾಧ್ಯಕ್ಷರಾಗೋ ಕಾಲ ಕೂಡ ಹತ್ತಿರ ಬಂದಿದೆ ಅಂತ ಹೇಳ್ಬೋದು. ಮೂಲಗಳ ಪ್ರಕಾರ ಉಪಚುನಾವಣೆ ಆದ ಮೇಲೆ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನ ನೋಡಿಕೊಂಡು JDS ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಅವರನ್ನ ನೇಮಕ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರಂತೆ. ವಾಸ್ತವವಾಗಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾದ ಸಂದರ್ಭದಲ್ಲಿ ನಿಖಿಲ್ ಅವರಿಗೇನೆ ಪಟ್ಟ ಕಟ್ಟೋ ತೀರ್ಮಾನ ಮಾಡಿದ್ರು. ಆದ್ರೆ ಶಾಸಕರಾಗೋದಕ್ಕೂ ಮುಂಚೆನೆ ಆ ಜಾಗಕ್ಕೆ ಅವರನ್ನ ತಂದು ಕೂರಿಸೋದು ಸರಿಯಲ್ಲ. ಹಾಗೇನಾದ್ರೂ ಮಾಡಿದ್ರೆ ಪಕ್ಷದಲ್ಲಿರುವಂತಹ ಕೆಲವು ಹಿರಿಯ ನಾಯಕರಿಗೆ ಬೇಸರ ಆಗಬಹುದು ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಹಾಗೆ ದೇವೇಗೌಡರು ಸುಮ್ಮನೆ ಇದ್ರು. ಆದ್ರೆ ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಆಗಿದೆ. ಕುಮಾರಸ್ವಾಮಿ ಹಾಗೆ ದೇವೇಗೌಡರಿಗೆ ಸಂಪೂರ್ಣ ನಂಬಿಕೆ ಕೂಡ ಇದೆಯಂತೆ, ಅಂದ್ರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಗೆಲ್ತಾರೆ ಅನ್ನೋದ್ರ ಬಗ್ಗೆ. ಸೊ ಉಪಚುನಾವಣೆಯಲ್ಲಿ ನಿಖಿಲ್ ಗೆಲ್ಲೋದು ಪಕ್ಕಾ ಆಗಿರೋದ್ರಿಂದಾನೇ JDS ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಅವರನ್ನ ತಂದು ಕೂರಿಸೋದಕ್ಕೆ ಈಗಾಗಲೇ ಕೆಲವು ಪ್ರಯತ್ನಗಳು, ಅಂದ್ರೆ ಅದ್ರ ಬಗ್ಗೆ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಅಂದ್ಹಾಗೆ ಇದಕ್ಕೂ ಮುಂಚೆ ನಿಖಿಲ್ ಅವರಿಗೆ ಪಟ್ಟ ಕಟ್ಟಿದ್ರೆ ಅಪಸ್ವರ ಎತ್ತೋರು ಯಾರು ಅಂತ ಕೂಡ ಕುಮಾರಸ್ವಾಮಿ ಹಾಗೆ ದೇವೇಗೌಡರು ಒಂದ್ ರೀತಿ ಊಹೆ ಮಾಡಿದ್ರು. ಆ ವಿಷಯದಲ್ಲಿ ಈಗ ಮತ್ತಷ್ಟು ಸ್ಪಷ್ಟತೆ ಬಂದಿದೆ. ಹಾಗೆ ಅಂಥ ನಾಯಕರಿಗೆಲ್ಲ ಒಂದು ಸಂದೇಶ ಕೊಟ್ಟ ಹಾಗೂನು ಆಗುತ್ತೆ. ಶಾಸಕರಾದ ಮೇಲೇನೆ ಅವರಿಗೆ JDS ರಾಜ್ಯಾಧ್ಯಕ್ಷನ ಹುದ್ದೆಯನ್ನ ಕೊಟ್ರೆ ಎಲ್ರನ್ನೂ ಸಮಾಧಾನ ಪಡಿಸಬಹುದು ಅನ್ನೋ ಲೆಕ್ಕಾಚಾರ ಕೂಡ ಅಡಗಿದೆ. ಸೊ ಈ ಲೆಕ್ಕಾಚಾರದ ಪ್ರಕಾರ ಹಾಗೆ ದಾಖಲೆಯ ಮತದಾನ ಕೂಡ ಚನ್ನಪಟ್ಟಣದಲ್ಲಿ ಆಗಿರೋದ್ರಿಂದ ಕನ್ಫರ್ಮ್ ಆಗಿ ಗೆಲುವು ನಮ್ಮದೇ ಅನ್ನೋ ವಿಶ್ವಾಸದಲ್ಲಿ HDK ಫ್ಯಾಮಿಲಿ ಇದೆ. ಸೊ ಎಲ್ಲವೂ ಅಂದ್ಕೊಂಡ ಹಾಗೇನೆ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಮುಂದಿನ JDS ರಾಜ್ಯಾಧ್ಯಕ್ಷರಾಗೋದು ಕನ್ಫರ್ಮ್. ಇದಕ್ಕಾಗಿ ಚನ್ನಪಟ್ಟಣದಲ್ಲಿ ಗೆಲುವು ಅನ್ನೋ ಮೆಟ್ಟಿಲನ್ನ ನಿಖಿಲ್ ಅವರು ಏರ್ಲೇಬೇಕಾಗಿದೆ. ಸೊ ಆ ರೀತಿ ಆಗುತ್ತಾ? ಚಂಡಿಕಾ ಹೋಮವನ್ನ ಮಾಡಿ ಪೂರ್ಣ ನಂಬಿಕೆಯನ್ನೇ ಇಟ್ಕೊಂಡಿದ್ದಾರೆ. ಅಂದ್ರೆ ಹೋಮದ ಎಫೆಕ್ಟ್ ಕೂಡ ಆಗಿರಬಹುದು, ಜನಾಶೀರ್ವಾದ ಕೂಡ ಆಗಿರಬಹುದು, ತಂತ್ರಗಾರಿಕೆ ಕೂಡ ಆಗಿರಬಹುದು, ಒಂದು ರೀತಿ ಸಿಂಪತಿ ಕೂಡ ಆಗಿರಬಹುದು. ಇದೆಲ್ಲವೂ ಸೇರಿ ನಿಖಿಲ್ ಗೆಲುವು ಆಗುತ್ತಾ? ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ವಿರುದ್ಧ ನಿಖಿಲ್ ಗೆದ್ದು 3ನೇ ಸಲ ಸೋಲೋದನ್ನ ತಪ್ಪಿಸ್ಕೊಂಡು ಶಾಸಕರಾಗಿ ಆಯ್ಕೆ ಆಗೋದ್ರ ಜೊತೆಗೆ JDS ರಾಜ್ಯಾಧ್ಯಕ್ಷನ ಪಟ್ಟವನ್ನ ಕಟ್ಟಬೇಕು ಅಂತ ಏನು JDS ಲೆಕ್ಕಾಚಾರ ಆಗ್ತಾ ಇದೆ, ಇದೆಲ್ಲವೂ ಕೂಡ ಆಗುತ್ತಾ? ಇನ್ನೇನು 2-3 ದಿನ ಗೊತ್ತಾಗುತ್ತೆ.